ಧರ್ಮಸ್ಥಳ ಹಾರರ್ ಮುಖಾಂತರವಾಗಿ ಸೌಜನ್ಯ ಕೇಸನ್ನ ಮುನ್ನೆಲೆಗೆ ತಂದಿದ್ದ ದೂತ ಸಮೀರ್ ಕುರಿತು ಮತ್ತೊಂದು ಸ್ಫೋಟಕ ಬ್ರೇಕಿಂಗ್ ಲಭ್ಯವಾಗಿದೆ. ಧರ್ಮಸ್ಥಳ ಕೇಸಿಗೆ ದೂತ ಸಮೀರ್ ಕೊಟ್ಟರು ಬಿಗ್ಗೆಸ್ಟ್ ಟ್ವಿಸ್ಟ್. ಎಸ್ಐಟಿ ತನಿಖೆಗೆ ಒಳಗಾದ ಸಮೀರ್ ಎಂಡಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾನೆ. ತಮ್ಮ ವಿರುದ್ಧ ಕೇಳಿ ಬಂದ ಆರೋಪಗಳಿಗೆ ಮೊದಲ ಬಾರಿಗೆ ಉತ್ತರ. ಧರ್ಮಸ್ಥಳ ಕೇಸಿಗೆ ದೂತ ಸಮೀರ್ ಕೊಟ್ಟರು ಬಿಗ್ಗೆಸ್ಟ್ ಟ್ವಿಸ್ಟ್. ಎಸ್ಐಟಿ ತನಿಖೆಗೆ ಒಳಗಾದ ಸಮೀರ್ ಎಂಡಿ ಫಸ್ಟ್ ರಿಯಾಕ್ಷನ್. ತಮ್ಮ ವಿರುದ್ಧ ಕೇಳಿ ಬಂದ ಆರೋಪಗಳಿಗೆ ಮೊದಲ ಬಾರಿಗೆ ಉತ್ತರ. ನನಗೆ ವಿದೇಶದಿಂದ ಫಂಡ್ ಬಂದಿದೆ ಎಂಬ ಸುಳ್ಳು ಆರೋಪಗಳು ಬರ್ತಾ ಇತ್ತು. ಹಣ ತಗೊಂಡಿದ್ದರೆ ತನಿಖೆಯಿಂದ ಎಲ್ಲ ಹೊರಗೆ ಬರ್ತಾ ಇತ್ತು. ಎಸ್ಐಟಿ ತನಿಖೆಗೆ ಒಳಗಾದ ಸಮೀರ್ ಎಂಡಿ ಫಸ್ಟ್ ರಿಯಾಕ್ಷನ್. ತಮ್ಮ ವಿರುದ್ಧ ಕೇಳಿ ಬಂದ ಆರೋಪಗಳಿಗೆ ಮೊದಲ ಬಾರಿಗೆ ಉತ್ತರ. ನನಗೆ ವಿದೇಶದಿಂದ ಫಂಡ್ ಬಂದಿದೆ ಎಂಬ ಆರೋಪ ಶುದ್ಧ ಸುಳ್ಳು. ಎಸ್ಐಟಿ ತನಿಖೆಗೆ ಒಳಗಾಗಿದ್ದಾನಾತ. ಹಣ ತಗೊಂಡಿದ್ದಿದ್ರೆ ತನಿಖೆಯಿಂದ ಎಲ್ಲ ಹೊರಗೆ ಬರ್ತಿತ್ತು. ಏನ್ ಹೇಳೋದು? ಇರಾನ್ನಿಂದ ಬರ್ತಿದೆ, ಇರಾಕ್ನಿಂದ ಬರ್ತಿದೆ, ಸಿರಿಯಾದಿಂದ ಬರ್ತಿದೆ, ಈಜಿಪ್ಟ್ನಿಂದ ಬರ್ತಾ ಇದೆ. ಎಲ್ಲ ಅರಬ್ ಕಂಟ್ರಿಗಳು ಕೂಡ ಇದಕ್ಕೆ ಫಂಡ್ ಮಾಡಿರಬಹುದು. ತಲೆಗೊಬ್ಬ ಹೇಳಕಂಡಿದ್ದು. ಆದ್ರೆ ಹೇಳಿರುವಂತಹದ್ದು ಸುಳ್ಳು. ಸಮೀರ್ ಹೇಳ್ತಿರೋದು ಸತ್ಯ ಅಂತ ಅಲ್ಲ. ತನಿಖೆಯಿಂದ ಹೊರಬರಬೇಕಿತ್ತಲ್ಲ. ಹಣ ತಗೊಂಡಿದ್ದಿದ್ರೆ ತನಿಖೆಯಿಂದ ಎಲ್ಲ ಹೊರಗೆ ಬರ್ತಾ ಇತ್ತು. ಎಸ್ಐಟಿ ತನಿಖೆಗೆ ಒಳಗಾದ ಸಮೀರ್ ಎಂಡಿ ಫಸ್ಟ್ ರಿಯಾಕ್ಷನ್. ಸೌಜನ್ಯ ಪ್ರಕರಣ ಮತ್ತು ಹೆಣಹೂತ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ ಇವ್ರು ಯಾರು ಅಷ್ಟರ ಮಟ್ಟಿಗೆ ಚರ್ಚೆಗೆ ಒಳಗಾಗಲಿಲ್ಲ. ಸಮೀರ್ ಆದಷ್ಟು, ಮನಾಫ್ ಆದಷ್ಟು. ಕಾರಣ ಏನು ಅಂದ್ರೆ, ಈ ಪ್ರಕರಣಗಳಲ್ಲಿ ಮೊಹಮ್ಮದ್ ಹೆಸರಿರುವವರ ಹಸ್ತಕ್ಷೇಪಗಳನ್ನು ಸಹಿಸಿಕೊಳ್ಳಲು ಒಂದಷ್ಟು ಜನರಿಗೆ ಸಾಧ್ಯ ಆಗಲಿಲ್ಲ ಅನ್ನೋದು ಇತ್ತೀಚೆಗಿನ ಡೆವಲಪ್ಮೆಂಟ್ಗಳಲ್ಲಿ ಗೊತ್ತಾಗಿದೆ. ಅದೇನೇ ಇರಲಿ, ನನಗೆ ವಿದೇಶದಿಂದ ಫಂಡ್ ಬಂದಿದೆ ಎಂಬ ಆರೋಪ ಶುದ್ಧ ಸುಳ್ಳು. ನನಗೆ ಯಾರೂ ಫಂಡ್ ಮಾಡಿಲ್ಲ. ತನಿಖೆಯಲ್ಲಿ ಬಯಲಾಗಬೇಕಾಗಿತ್ತು, ತನಿಖೆಯಲ್ಲಿ ಬಯಲಾಗಲಿಲ್ಲ. ನೋಡಿ, ಸಮೀರ್ ಹೇಳ್ತಾ ಇರೋದು ಎಲ್ಲ ಸತ್ಯ ಅಂತೇಳಿ ನಾವು ದೃಢೀಕರಿಸ್ತಾ ಇಲ್ಲ. ಎಸ್ಐಟಿ ತನಿಖೆ ಆಗಬೇಕು. ಎಸ್ಐಟಿಯ ಅಂತಿಮ ವರದಿ ಸಲ್ಲಿಕೆ ಆದ ನಂತರ, ಹೆಣಹೂತ ಪ್ರಕರಣದಲ್ಲಿ ಅಂತಿಮವರೆಗೆ ವರದಿ ಸಲ್ಲಿಕೆ ಆದ ನಂತರ ಈ ಪ್ರಕರಣ ಏನಾದರೂ ಸತ್ಯವಾಗಿದ್ದರೆ ನ್ಯಾಯಾಲಯಕ್ಕೆ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಈ ಪ್ರಕರಣ ಏನಾದರೂ ಸುಳ್ಳಾದರೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡ್ತಾರೆ. ಈ ಪ್ರಕರಣದಲ್ಲಿ ಯಾರೂ ಸಿಗದೇ ಇದ್ದರೆ ಈ ಪ್ರಕರಣ ಸಿ ರಿಪೋರ್ಟ್ ಆಗುತ್ತೆ. ಸೊ ಇವರೇನಾದರೂ ಸುಳ್ಳು ಹೇಳ್ತಾ ಇದ್ದರೆ, ಯಾರು? ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮರೋಡಿ, ಎಂಡಿ ಸಮೀರು, ಮನಾಫು, ಜಯಂತ್ ಟಿ, ಅಭಿಷೇಕು, ಮತ್ತೊಬ್ಬ ಮಗದೊಬ್ಬ ಮರಿದೊಬ್ಬ, ಯಾರೇ ಆಗಿರಲಿ, ಇವರೇನಾದರೂ ಸುಳ್ಳು ಹೇಳ್ತಾ ಇದ್ರೆ ಎಲ್ಲರನ್ನೂ ಕೂಡ ಶಿಕ್ಷೆಗೆ ಒಳಪಡಿಸಲಾಗುತ್ತೆ ನಮ್ಮ ಕಾನೂನಿನಲ್ಲಿ. ಸುಳ್ಳು ಮಾಹಿತಿ ಕೊಡುವ ಹಾಗಿಲ್ಲ. ಎಸ್ಐಟಿ ಅಧಿಕಾರಿಗಳ ಸಮಯ ವ್ಯರ್ಥವನ್ನು ಮಾಡುವ ಹಾಗಿಲ್ಲ. ಎಸ್ಐಟಿ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಪ್ರಕರಣದ ದಿಕ್ಕನ್ನು ತಪ್ಪಿಸುವ ಹಾಗಿಲ್ಲ. ಸೊ ಎಲ್ಲದಕ್ಕೂ ಕೂಡ ಕಾರಣಗಳನ್ನು ತಿಳಿಸಬೇಕಾಗುತ್ತೆ. ಇದು ಸಮೀರ್ ಎಂಡಿ ಕೊಟ್ಟಿರ್ತಕ್ಕಂತಹ ಅತ್ಯಂತ ಸ್ಫೋಟಕ ಹೇಳಿಕೆ. ಸುಜಾತಾ ಭಟ್ ವಿಡಿಯೋ ಬಗ್ಗೆಯೂ ಕೂಡ ಎಂಡಿ ಸಮೀರ್ ತಮ್ಮ ರಿಯಾಕ್ಟ್ ನಲ್ಲಿ ಮುಂದುವರಿಸಿಕೊಂಡು ಮಾತನಾಡಿದ್ದಾರೆ. ಆ ತಾಯಿಯ ಕಣ್ಣೀರನ್ನ ನೋಡಿ ವಿಡಿಯೋ ಮಾಡಿದ್ದೆ. ಸುಜಾತಾ ಭಟ್ರ ಕಣ್ಣೀರು ನೋಡಿ ಅದರ ಬಗ್ಗೆ ವಿಡಿಯೋ ಮಾಡಿದ್ದೆ. ಈಗ ಕಣ್ಣೀರೇ ಸುಳ್ಳು ಅಂದ್ರೆ ನಾನೇನು ಮಾಡಲಿ? ನನ್ನ ವಿಡಿಯೋ ಸುಳ್ಳು ಅಂತ ಹೇಳುತ್ತಿದ್ದಾರೆ, ಹೇಳಲಿ. ಆದರೆ ಪೊಲೀಸರ ಯುಡಿಆರ್ ರಿಪೋರ್ಟ್ ಸುಳ್ಳ? ಸೌಜನ್ಯ ಪದ್ಮಲತಾರನ್ನ ಸಾಯಿಸಿದ್ದು ಯಾರು? ಪ್ರಶ್ನೆಯ ಮೇಲೆ ಪ್ರಶ್ನೆ ಮಾಡಿದ ದೂತ ಸಮೀರ್. ಸುಜಾತಾ ಭಟ್ ವಿಡಿಯೋ ಬಗ್ಗೆಯೂ ಕೂಡ ಎಂಡಿ ಸಮೀರ್ ರಿಯಾಕ್ಟ್ ಮಾಡಿದ್ರು. ಆ ವಯೋವೃದ್ಧೆ, ಬ್ರಾಹ್ಮಣ ವಯೋವೃದ್ಧೆ ಕಣ್ಣೀರು ಹಾಕೊಂಡು
ವಿಡಿಯೋ ಮಾಡಿದಾಗ ಯಾರು ತಾನೇ ನಂಬದಿರೋದಕ್ಕೆ ಸಾಧ್ಯ ಹೇಳಿ? ಪ್ರಜ್ವಲ್ ರೇವಣ್ಣರ ಸೆಕ್ಸ್ ಸ್ಕ್ಯಾಂಡಲ್ ವಿಚಾರ ಹೊರ ಬಂದಾಗ ಇದು ಒಂದು ರಾಜಕೀಯ ಪ್ರೇರಿತ, ಇದೆಲ್ಲ ಶುದ್ಧ ಸುಳ್ಳು ಅಂತ ಹೇಳಿ ಜನ ಮಾತನಾಡ್ತಾ ಇದ್ರು. ಆ ಶುದ್ಧ ಸುಳ್ಳು ಅನ್ನೋದು ನ್ಯಾಯಾಲಯಕ್ಕೆ ಗೊತ್ತಾಗಬೇಕಲ್ಲ, ಜನ ತೀರ್ಮಾನ ಮಾಡಿದ್ರೆ ಆಗೋದಿಲ್ಲ. ನ್ಯಾಯಾಲಯ ಹೇಳ್ತು ಹೋಗುವೊಳಗೆ ಜೀವಾವಧಿ ಶಿಕ್ಷೆ ಅಂತ. ಹಂಗೆ ಸುಜಾತ ಭಟ್ ಆರಂಭದಲ್ಲಿ ಕಣ್ಣೀರು ಹಾಕಿದಾಗ ಸಮಾಜ ನಂಬಿತು ಅದನ್ನ. ನಮ್ಮ ಭಾರತದ ಅತ್ಯಂತ ದೊಡ್ಡ ದೌರ್ಬಲ್ಯ ಏನು ಅಂತ ಕೇಳಿದ್ರೆ ಭಾವನಾತ್ಮಕ ಜೀವಿಗಳು ನಾವು. ಒಬ್ರು ಕಣ್ಣೀರು ಹಾಕಿದ್ರೆ ನಮ್ಮ ಹೃದಯ ಚುರುಕು ಅನ್ನುತ್ತೆ, ಒಬ್ರು ಮುಖ ಸಪ್ಪಗೆ ಮಾಡಿದ್ರೆ ನಮಗೊಂಥರ ವಿಚಲಿತ ಆಗ್ತೀವಿ ನಾವು, ಏನಾಯ್ತೋ ಪಾಪ ಅಂತ. ಹಂಗೇನೆ ಪಾಪ ಆ ವಯೋವೃದ್ಧೆ ಯಾಕೆ 3 ಜನರೇಷನ್ ನೋಡಿದ್ಯೋ ಏನೋ ಎಮ್ಮ ಪಾಪ. ಆ ವಯೋವೃದ್ಧೆ ಕಣ್ಣೀರು ಹಾಕಿದಾಗ ತಲೆ ಸರಿ ಇಲ್ದಲೇ ಇರೋರಿಗೂ ಕೂಡ ಕಣ್ಣೀರು ಬರುತ್ತ್ರಿ, ಅನುಕಂಪ ಉಟ್ಕೊಳ್ಳುತ್ತೆ. ಹಂಗೆ ಮಾತಾಡುತ್ತಾ ಎಮ್ಮ. ಸೊ MD ಸಮೀರ್ ಹೇಳ್ತಾನೆ, ಪಾಪ ಎಮ್ಮನ ಕಣ್ಣೀರು ನೋಡ್ಕೊಂಡು ನಾನು ರಿಯಾಕ್ಟ್ ಮಾಡಿದೆ, ನನಗೇನು ಗೊತ್ತಾ ಎಮ್ಮನ ಕಣ್ಣೀರೇ ಸುಳ್ಳು ಅಂತ. ಮನುಷ್ಯ ಸ್ವಾಭಾವಿಕ ಅಲ್ವೇನ್ರಿ, ನಂಬೋದು. ಅದಾದ ನಂತರ ಅವರು ಯಾವ ಉದ್ದೇಶ ಇಟ್ಕೊಂಡಿದ್ದಾರೆ, ಮನಸ್ಸಿಗೆ ಕೈ ಹಾಕೇನು ಕಲ್ಸಕ್ಕಾಗುತ್ತೆ ನಮ್ಮ ಕೈಗೆ? ಆಗಲ್ಲ. ಮನಸ್ಸಿನ ಉದ್ದೇಶಗಳು ಪ್ರಸ್ತುತ ಆಗೋದಿಲ್ಲ, ಕಣ್ಣಿಗೆ ಕಾಣುವುದು ಬಾಹ್ಯವಾದಂತಹ ಭಾವನೆಗಳು ಮಾತ್ರ. ಕಣ್ಣೀರು ಕಾಣ್ತವೆ, ಅವರ ಬಾಹ್ಯ ಭಾವನೆಗಳನ್ನು ಕಂಡು ನಾವು ಯಾಮಾರ್ಬಿಟ್ವಿ ಅಂತ ಹೇಳ್ತಿರೋದು. ಅಂತರಂಗದ ಶುದ್ಧ ಅಜೆಂಡಾ ನಮಗೆ ಅರ್ಥ ಆಗಲಿಲ್ಲ ಅಂದ ಪುಣ್ಯಾತ್ಮ. ಸೊ ಸುಜಾತ ಭಟ್ ವಿಡಿಯೋ ಬಗ್ಗೆಯೂ MD ಸಮೀರ್ ರಿಯಾಕ್ಟ್ ಮಾಡಿದ್ದ. ಸಮೀರ್ MDಗೆ ಇರಲು ಇವತ್ತು ಮನೆಯೇ ಇಲ್ಲ, ಬಾಡಿಗೆ ಮನೇಲಿ ವಾಸ. ಸಮೀರ್ MD ಅಂದ್ರೆ ಬಾಡಿಗೆಗೆ ಮನೆ ಕೊಡ್ತಿಲ್ಲ. ನೋಡಿ ಸಮಾಜದ ಪರಿಸ್ಥಿತಿ ನೋಡಿ. ಯಾವಾಗಲೂ ಸ್ಟುಡಿಯೋದಲ್ಲಿ ವಿಡಿಯೋ ಮಾಡ್ತಿದ್ದೆ, ಇವತ್ತು ಕಾರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ. ನಮ್ಮ ಸಮಾಜ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ಇವತ್ತು ನನಗೆ ಮನೆ ಇಲ್ಲ. ಯಾವುದೋ ಒಂದು ಪುಟ್ಟ ಬಾಡಿಗೆ ಮನೆಯಲ್ಲಿದ್ವಿ, ಅಲ್ಲಿಗೂ ಹೋದ್ರಲ್ಲ ನಮ್ಮ ಸ್ನೇಹಿತರು ಮೈಕ್ ಹಿಡ್ಕೊಂಡು. ಪೊಲೀಸರು ತನಿಖೆಗೆ ಅಂತ ಮನೆಗೆ ಬಂದ್ರು. ಮನೆ ಓನರ್ ನಮ್ಮನ್ನ ಮನೆಯಿಂದ ಖಾಲಿ ಮಾಡಿಸಿದ್ರು. ಇವತ್ತು ಸಮೀರ್ MD ಅಂದರೆ ಯಾರೂ ಮನೆ ಕೊಡ್ತಾ ಇಲ್ಲ. ಮನುಷ್ಯನ ಪರಿಸ್ಥಿತಿ ನೋಡಿ. ಸಮೀರ್ MD ಅಂದರೆ ಜನ ಹೆದರಿಕೊಳ್ಳುತ್ತಿದ್ದಾರೆ. 1 ತಿಂಗಳಿನಿಂದ ನಾನು ನನ್ನ ತಾಯಿ ಅಲೆದಾಡ್ತಾ ಇದ್ದೇವೆ. ಇಲ್ಲಿ ಗಟ್ಟಿಯಾಗಿ ನ್ಯಾಯದ ಪರ ನಿಂತರೆ ಎಲ್ಲರಿಗೂ ಇದೇ ಪರಿಸ್ಥಿತಿ. ನಾನು ಸತ್ಯ ನ್ಯಾಯದ ಪರವಾಗಿ ಹೋರಾಟ ಮಾಡಿದ್ದೀನಿ. ಸ್ಫೋಟಕ ವಿಡಿಯೋದಲ್ಲಿ ತಮ್ಮ ಪರಿಸ್ಥಿತಿ ಹೇಳಿಕೊಂಡ ಸಮೀರ್ ತನ್ನ ಸ್ವಂತ ಕುಟುಂಬದ ಬಗ್ಗೆ ಮಾತನಾಡಿರದ ಸಮೀರು ಸೌಜನ್ಯ ವಿಚಾರದಲ್ಲಿ ಕೈ ಹಾಕಬಿಟ್ಟ. ಪಾಪ ಸೌಜನ್ಯ ವಿಚಾರದಲ್ಲಿ ಧ್ವನಿ ಎತ್ತಿದ ಕಾರಣಕ್ಕೆ ಆತನ ಪರಿಸ್ಥಿತಿ ನೋಡಿ. ಇರೋದಕ್ಕೆ ಸ್ವಂತ ಮನೆ ಇಲ್ದಂಗೆ, ತನ್ನ ಸ್ವಂತ ತಾಯಿ ಜೊತೆ ಇರೋದಕ್ಕೆ ಮನೆ ಕೊಡ್ತಿಲ್ವಂತೆ. ಕಾರಣ ಧರ್ಮಸ್ಥಳ ಪ್ರಕರಣ ಹಿಡ್ಕೊಂಡು ಪೊಲೀಸರು ಯಾರಾದರೂ ನಮ್ಮ ಮನೆಗಳಿಗೆ ಬಂದ್ರೆ ಭಯ ಮನುಷ್ಯರಿಗೆ. ಹಂಗೆ ಮಾಡಿಬಿಟ್ಟವ್ರೆ ಸಮಾಜ. ತನಿಖೆ ಪೂರ್ಣಗೊಂಡಿಲ್ಲ, ತನಿಖೆಯ ಅಂತಿಮ ವರದಿ ಸಲ್ಲಿಕೆ ಆಗಲಿಲ್ಲ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? 26-27 ವರ್ಷ ಅವನಿಗೆ. ಸೊ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾನೆ ಸಮೀರ್, ಕೇಳಿಸ್ಕೊಳ್ಳಿ. ಮನೆಯಿಂದ 1 ಹೆಜ್ಜೆ ಹೊರಗಿಡೋಷ್ಟ್ರಲ್ಲಿ ಸುಳ್ಳು ಊರ್ ತುಂಬಾ ಓಡಾಡಿ ಜನರನ್ನೆಲ್ಲ ನಂಬಿಸಿತ್ತಂತೆ. ಹಾಗಾಗಿದೆ ಇವತ್ತು ನಮ್ಮ ಪರಿಸ್ಥಿತಿ. ಕಳೆದ 1-1.5 ತಿಂಗಳಿಂದ ಬಹಳಷ್ಟು ವಿಷಯಗಳು ನಡೀತು. ನನ್ ಮೇಲೆ ಇಲ್ದೆ ಸಲ್ದೆ ಇರುವಂತಹ ಬಹಳಷ್ಟು ಅಲಿಗೇಷನ್ಸ್ ಬಂದ್ವು. ಸಪೋರ್ಟ್ ಮಾಡ್ತಿದ್ದಂತಹ ಜನ ಕಡಿಮೆ ಆದ್ರು, ಜೊತೆಲಿದ್ದವರು ಉಲ್ಟಾ ಹೊಡೆದ್ರು. ತುಂಬಾ ಏನೇನೋ ನಡೀತು. ಸೊ ಅದ್ರ ಬಗ್ಗೆನೆ ನಿಮ್ಗೊಂದು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಅಂಡ್ ನನ್ ಮನ್ಸಲ್ಲೂ ಒಂದ್ ಸ್ವಲ್ಪ ಬೇಜಾರಿದೆ, ಅದನ್ನು ನಿಮ್ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇತ್ತು. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದ್ರದ್ದು ಆಡಿಯೋ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ ಸ್ವಲ್ಪ ಲೋ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನನ್ ಮೇಲೆ ಬರ್ತಾ ಇರುವಂತಹ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಲಿಗೇಷನ್ ಏನು ಅಂದ್ರೆ, ನನ್ಗೆ ಯಾವ್ದೋ
ಗ್ರೂಪ್ ಇಂದೆಲ್ಲ ಹಣ ಬಂದಿದೆ ಅಂತೆ, ಇಸ್ಲಾಮಿಕ್ ಕಂಟ್ರೀಸ್ ಇಂದೆಲ್ಲ ಫಂಡ್ ಬಂದಿದೆ ಅಂತೆ, ಲಕ್ಷಾಂತರ ರೂಪಾಯಿ ಬಂದಿದೆ ಅಂತೆ, ಕೋಟ್ಯಾಂತರ ರೂಪಾಯಿ ಬಂದಿದೆ ಅಂತೆ. ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ. ಬಿಕಾಸ್ ಐ ಆಮ್ ಎ ಮುಸ್ಲಿಂ. ಇವತ್ತು ನನ್ ಮೇಲೆ ಈ ತರ ಎಲ್ಲ ಅಲಿಗೇಷನ್ಸ್ ನ ಹಾಕ್ತಾ ಇದಾರೆ. ಅಂಡ್ ಈ ಅಲಿಗೇಷನ್ಸ್ ಏನು ಹೊಸದಲ್ಲ. ನಾನು ಸೌಜನ್ಯ ಪರ ಮಾಡಿದಂತಹ ಮೊದಲನೇ ವಿಡಿಯೋ ಇಂದ ಇದನ್ನೆಲ್ಲ ನಾನು ಕೇಳ್ತಾನೆ ಇದ್ದೀನಿ. ಸೊ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೀನಿ, ನನ್ಗೆ ಯಾವುದೇ ರೀತಿ ಫಂಡ್ ಬಂದಿಲ್ಲ. ಆ ತರ ಏನಾದ್ರು ದುಡ್ಡಿಸ್ಕೊಂಡು ನಾನು ವಿಡಿಯೋ ಮಾಡಿದ್ದೆ ಆಗಿದ್ರೆ ತನಿಖೆಯಲ್ಲಿ ಇಷ್ಟೊತ್ತಿಗೆ ಹೊರಗೆ ಬಂದಿರೋದಲ್ವಾ. ಪೊಲೀಸ್ ಅವ್ರ ಹತ್ರ ನನ್ನ ಆಧಾರ್ ಕಾರ್ಡ್ ಇಂದ ಹಿಡಿದು ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ನಾನು ಓದಿರುವಂತಹ ಸ್ಕೂಲ್ ಡೀಟೇಲ್ಸ್, ನನ್ನ ಹತ್ರ ಇರುವಂತಹ ಕಾರ್ದು RC ಕಾರ್ಡ್, ಬೈಕ್ ದ RC ಕಾರ್ಡ್, ಮನೆನ ಲೀಸ್ ಅಗ್ರಿಮೆಂಟ್, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಒಂದು ಕೊಟ್ಟಿದ್ದೀನಿ. ಬೇಕಿದ್ರೆ ನೋಡಿ, ನನ್ನ ಹತ್ರ ಟೋಟಲ್ 2 ಬ್ಯಾಂಕ್ ಅಕೌಂಟ್ಸ್ ಇವೆ. ಇದು ಒಂದು ಬ್ಯಾಂಕ್ ಅಕೌಂಟ್ ನ 1 ಇಯರ್ ನ ಬ್ಯಾಂಕ್ ಸ್ಟೇಟ್ಮೆಂಟ್. ಇದನ್ನ ಈಗ ಆಲ್ರೆಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಅಂಡ್ ಇನ್ನೊಂದು ಬ್ಯಾಂಕ್ ಅಕೌಂಟ್ ನ ಸ್ಟೇಟ್ಮೆಂಟ್ ಸಹ ಇಲ್ಲೇ ಇದೆ. ಇದನ್ನು ಕೂಡ ಈಗ ಆಲ್ರೆಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದ್ದೀನಿ. ತನಿಖೆ ನಡೀತಾ ಇದೆ. ತನಿಖೆ ಮಾಡ್ಲಿ ಅಲ್ಲ, ನಮ್ ಮನ್ಸಾಕ್ಷಿಗ್ ಗೊತ್ತು, ನನಗ್ ಗೊತ್ತು ನಾನೇನು ತಪ್ಪು ಮಾಡಿಲ್ಲ ಅಂತ. ನೋಡಿ, ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಸ್ವಲ್ಪ ಸೈಡ್ ಇನ್ಕಮ್ ಗೋಸ್ಕರ ಆಪ್ ಪ್ರಮೋಷನ್, ಬ್ರಾಂಡ್ ಪ್ರಮೋಷನ್, ಇನ್ಶೂರೆನ್ಸ್ ಪ್ರಮೋಷನ್ ಈ ತರ ಒಂದು ಮಾಡಿರ್ತೀನಿ ಹೊರತು ಒಂದು ಹುಡುಗಿ ಗ್ಯಾಂಗ್ ಆಗಿ ಸತ್ ಹೋಗಿರೋದನ್ನ ಪವಿತ್ರವಾದ ಸಾವು ಅಂತ ಹೇಳೋಷ್ಟು ಕೀಳ್ಮಟ್ಟಕ್ಕಂತೂ ನಾನು ಹೋಗಿಲ್ಲ, ಹೋಗೋದು ಇಲ್ಲ. ಅಂಡ್ ಇನ್ನೊಂದು, ಒಬ್ಬ ಪೆಂಗ್ ನನ್ ಮಗ ಹೇಳ್ತಾನೆ ಅವನ್ಗೆ 2 ನಿಮಿಷದ AI ವಿಡಿಯೋ ಮಾಡೋದಕ್ಕೆ 30,000 ಖರ್ಚಾಯ್ತಂತ. ಸೊ ಆ ಲೆಕ್ಕದಲ್ಲಿ ನಂದು 23 ನಿಮಿಷದ ವಿಡಿಯೋ ಮಾಡೋದಕ್ಕೆ 5 ಲಕ್ಷಕ್ಕಿಂತ ಜಾಸ್ತಿ ಖರ್ಚಾಗಿರುತ್ತಂತ. ಅಲ್ಲ, ಹತ್ತತ್ರ 3,000 ಮಿಡ್ ಜರ್ನಿದು ಸಬ್ಸ್ಕ್ರಿಪ್ಷನ್, ಅದ್ರ ಜೊತೆಗೆ 2-2.5 ಸಾವಿರದ್ದು ಕ್ಲಿಂಗ್ AI ಸಬ್ಸ್ಕ್ರಿಪ್ಷನ್, ಅಂಡ್ ಅದ್ರ ಜೊತೆಗೆ 2,000 ಚಾಟ್ GPT ಸಬ್ಸ್ಕ್ರಿಪ್ಷನ್. ಟೋಟಲ್ ಕೂಡಿದ್ರೆ 8,000 ಆಗಲ್ಲ. ತಲೆ ಇರೋರು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು 23 ನಿಮಿಷದ ವಿಡಿಯೋ ಮಾಡ್ತಾರೆ. ಇಲ್ಲ ಬೇಕಂದ್ರೆ 2 ಅವರ್ದು ಮೂವಿನೂ ಮಾಡಬಹುದು. ತಲೆ ಇಲ್ದೆ ಇರೋ ಪೆಂಗ್ ನನ್ ಮಕ್ಳಿಗೆನೆ 2 ನಿಮಿಷದ ವಿಡಿಯೋಗೆ 30,000 ಖರ್ಚಾಗೋದು. ಸೊ ನನ್ನ ಅಗೇನ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಅವ್ರಿಗ 30,000 ಎಲ್ಲಿಂದ ಬಂತು ಅಂತ ಯಾರು ಪ್ರಶ್ನೆ ಮಾಡಲ್ಲ. ಆದ್ರೆ ನಮ್ ನಿಸ್ವಾರ್ಥ ಕೆಲ್ಸನೇ ಪ್ರತಿಯೊಬ್ರು ಪ್ರಶ್ನೆ ಮಾಡೋದು. ಇನ್ನು AI ವಿಡಿಯೋ ಮಾಡಿ ಸುಳ್ಳುನ ಹರಿಬಿಟ್ಟ, ಇವನ ಹತ್ರ ಯಾವ್ದೇ ಆಧಾರ ಇಲ್ದೆ ವಿಡಿಯೋ ಮಾಡಿದಾನೆ, ಅದು ಇದು ಅಂತ ಏನೇನೋ ಮಾತಾಡ್ತಾ ಇದ್ರು. ನೋಡಿ, ನೀವೀಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಭೀಮನ ಇಂಟರ್ವ್ಯೂ ಮಾಡಿರುವಂತಹ ಕ್ಲಿಪ್ಸ್ ನ ನೋಡಿರ್ತೀರಾ. ಸೊ ಆ ಒಂದು ಇಂಟರ್ವ್ಯೂ ಅಲ್ಲಿ ಏನೇನೆಲ್ಲ ಹೇಳಿದ್ನೋ ಅದನ್ನೇ ಆಧಾರ ಇಟ್ಕೊಂಡು ನಾನು ವಿಡಿಯೋ ಮಾಡಿದ್ದು. ಅಷ್ಟೇ ಅಲ್ಲ, ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿಕ್ಕೆ ನಾನು ಅದೇ ಊರಿನ ಜನರ ಹತ್ರ ಸೀಕ್ರೆಟ್ ಆಗಿ ವಿಚಾರಿಸ್ತೀನಿ. ಅದಾದ್ಮೇಲೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿರೋದು. ಆದ್ರೆ ಇಲ್ಲಿ ಯಾರಿಗೂ ಈ ಬ್ಯಾಕ್ ಗ್ರೌಂಡ್ ವರ್ಕ್ ಬಗ್ಗೆ ಗೊತ್ತೇ ಇಲ್ಲ, ಕಾಸ್ ನಾನು ಅದನ್ನ ಹೇಳ್ಕೊಂಡೇ ಇಲ್ಲ. ಇನ್ನು ಆ ಅನನ್ಯ ಭಟ್ ಕೇಸ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನೋಡಿ, ನಾನು ಆ ಸುಜಾತ ಭಟ್ ಅವ್ರ ಬಗ್ಗೆ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಆ ಒಮ್ಮ ಆಲ್ರೆಡಿ ಸುಮಾರಷ್ಟು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ಲು. ಆ ಇಂಟರ್ವ್ಯೂಸ್ ಅಲ್ಲಿ ಸುಜಾತ ಭಟ್ ಅವರು ತಮ್ಮ ಮಗಳ ಬಗ್ಗೆ ಹೇಳ್ಬೇಕಾದ್ರೆ ತಮ್ಮ ಮಗಳನ್ನ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ರು. ಒಂದು ತಾಯಿಯ ಕಣ್ಣೀರು ಹೇಗ್ ಸುಳ್ಳಾಗೋಕ್ ಸಾಧ್ಯ ಅಂತ ನನ್ ಮನ್ಸಾಕ್ಷಿಗೆ ಅದು ನಿಜ ಅನ್ಸಿ, ಇವ್ರಿಗಾಗಿರುವಂತಹ ಅನ್ಯಾಯ ಜನರಿಗೆ ಗೊತ್ತಾಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ವಿಡಿಯೋ ಮಾಡಿದೆ. ಅದಾದ್ಮೇಲೆ ಕೆಲವು ಮೀಡಿಯಾದವರು ಆ ಮುದುಕಿನ ಟಾರ್ಗೆಟ್ ಮಾಡ್ಕೊಂಡು 24 ಗಂಟೆ ಅವ್ರ ಮನೆ ಮುಂದೆ ನಿಂತ್ಕೊಂಡು ಬಾಗ್ಲು ಹೊಡ್ಕೊಂಡು ಇಂಟರ್ವ್ಯೂ ಕೊಡಿ ಅಂತ ಮೆಂಟಲಿ ಟಾರ್ಚರ್ ಮಾಡಿ ಏನೇನೋ ಕ್ರಾಸ್ ಕ್ವಶನ್ ಗಳು ಕೇಳ್ಕೊಂಡು ಆ ಅಮ್ಮನ ಕಾಮಿಡಿ ಪೀಸ್ ಮಾಡಿಟ್ರು. ಸುಜಾತ ಭಟ್ ಅವರು ಈ ಹಿಂದೆ ಯೂಟ್ಯೂಬ್ ಅಲ್ಲಿ ಕೊಟ್ಟಿರುವಂತಹ ಇಂಟರ್ವ್ಯೂಸ್ ಅಲ್ಲಿ ತಮ್ಮ ಮಗಳನ್ನ ನೆನ್ಸ್ಕೊಂಡು ಅಳದ್ ನೋಡಿ ಆ ಕಣ್ಣೀರು ಹೇಗ್ ಸುಳ್ಳಾಗೋಕ್ ಸಾಧ್ಯ ಅಂತ ನನ್ ಮನ್ಸಾಕ್ಷಿಗ್ ಅನಿಸಿ ನಾನು ಅದನ್ನ ವಿಡಿಯೋ ಮಾಡಿ ಹಾಕ್ತೆ. ಈಗ ಆ ಕಣ್ಣೀರೇ ಸುಳ್ಳು, ಆ ಕಥೆನೇ ಸುಳ್ಳು ಅನ್ನೋದಾದ್ರೆ ನಾನ್ ಏನ್ ಮಾಡ್ಲಿ? ಲಿಟ್ರಲಿ ಕೆಲವು ಮೀಡಿಯಾದವರು ನಮಗ್ ಇಂಟರ್ವ್ಯೂ ಕೊಡಿ ಅಂತ ಆ ಮುದ್ಕಿಗೆ ಎಷ್ಟು ಮೆಂಟಲಿ ಟಾರ್ಚರ್ ಮಾಡಿದ್ರು ಅಂದ್ರೆ ಆ ಒಮ್ಮ 2 ಸತಿ ಸೂಸೈಡ್ ಲೆಟರ್ ನ ಬರೆದು ಅಡ್ವೊಕೇಟ್ ಗೆ ಕಳಿಸಿರೋದಿದೆ. ಮಾಧ್ಯಮಗಳಲ್ಲಿ ಸುಳ್ಳು ಪ್ರಸಾರ ಆಗ್ತಿದೆ ಅಂತ ನಾನಲ್ಲ, ಹೋಮ್ ಮಿನಿಸ್ಟರ್ ಅವರೇ 2 ಸತಿ ಹೇಳಿದ್ದಾರೆ. ಪರ್ಸನಲಿ ನಾನು ಕೂಡ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಟೆರರಿಸ್ಟ್ ಗುಂಪುಗಳಿಂದ ಹಣ ಬಂತಂತೆ, ಅನನ್ಯ ಭಟ್ ಅವರ ಫೋಟೋಗೆ ಬೊಟ್ಟಿಟ್ಟಿದ್ ನಾನಂತೆ, ಏನೋ ಷಡ್ಯಂತರ ಮಾಡ್ತಾ ಇದೀನಿ ಅಂತೆ, ಇಸ್ಲಾಂ ಕಂಟ್ರೀಸ್ ನನಗ್ ಸಪೋರ್ಟ್ ಮಾಡ್ತಿದಾವಂತೆ, ಏನೇನೋ ಹೇಳ್ತಿದ್ದಾರೆ. SIT ಅವರು ಮನೆ ಮೇಲೆ ದಾಳಿ ಅಂತೆ. ಅಂಡ್ ನಿಮಗೆ ನನ್ ಮೇಲೆ ಇರುವಂತಹ ಕೇಸಸ್ ಬಗ್ಗೆ ಸ್ವಲ್ಪ ಹೇಳ್ಬೇಕು. ನೋಡಿ, ನನ್ ಮೇಲೆ ಈಗ ಟೋಟಲ್ 3 ಕೇಸ್ ಇವೆ. ಮೊದಲನೇದು ಅನ್ಲಾಫುಲ್ ಅಸೆಂಬ್ಲಿ ಅಟ್ ಬೇನಕಾ ಹಾಸ್ಪಿಟಲ್ ಉಜಿರೆ. ಎರಡನೇದು ಸುವರ್ಣ ನ್ಯೂಸ್ ಚಾನಲ್ ಮೇಲೆ ಹಲ್ಲೆ ಮಾಡಿದೀನಿ ಅಂತ ಒಂದು ಕೇಸ್, ಫೇಕ್ ಕೇಸ್. ಅಂಡ್ ಮೂರನೇದು ಅದೇ ಭೀಮಾ ರಿಗಾರ್ಡಿಂಗ್ ಮಾಡಿದಂತಹ 23 ನಿಮಿಷದ ವಿಡಿಯೋ ರಿಲೇಟೆಡ್. ಅದೀಗ ಆಲ್ರೆಡಿ ತನಿಖೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಏನು ಮಾತಾಡ್ಲಿಕ್ಕೆ ಆಗಲ್ಲ. ಬಟ್ ಕೆಲವು ಮಾಧ್ಯಮಗಳಲ್ಲಿ ತೋರ್ಸೋ ರೀತಿ ಸಮೀರ್ಗೆ ಫುಲ್ ಡ್ರಿಲ್, ಪೊಲೀಸ್ ಅವ್ರ ಕಡೆಯಿಂದ ಫುಲ್ ಗ್ರಿಲ್, ಆ ತರ ಅಂತೂ ದೇವ್ರಾಣಿಗಿರ್ಲಿಲ್ಲ. ಪೊಲೀಸ್ ಅವ್ರ ಪಾಪ ತುಂಬಾ ಪ್ರೊಫೆಷನಲಿ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ರು. ಅವ್ರ ತನಿಖೆಗೆಲ್ಲ
ನಾನು ಅಷ್ಟೇ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದೀನಿ. ಒಂದು ಒಳ್ಳೆ ರೀತಿಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನಡೀಲಿ, ನನ್ಗೇನು ಸಮಸ್ಯೆ ಇಲ್ಲ ಅದರಿಂದ. ಆದ್ರೆ ಕೆಲವು ಮಾಧ್ಯಮಗಳಲ್ಲಿ ಮಾತ್ರ ಸಮೀರ್ ಓಡ್ ಹೋಗ್ಬಿಟ್ಟ, ಸಮೀರ್ ತಲೆ ಮರೆಸ್ಕೊಂಡಿದ್ದಾನೆ, ಸಮೀರ್ ಅಲ್ಲಿದ್ದಾನೆ, ಸಮೀರ್ಗೆ ಪೊಲೀಸ್ ಅವರಿಂದ ಫುಲ್ ಡ್ರಿಲ್ಲು, ಸಮೀರ್ಗೆ ಪೊಲೀಸ್ ಅವರಿಂದ ಫುಲ್ ಗ್ರಿಲ್ಲು, 45 ಕ್ವಶನ್ ಅಂತೆ, 55 ಕ್ವಶನ್ ಅಂತೆ, ಪೊಲೀಸ್ ಅವರು ಕೇಳ್ತಾ ಇರುವಂತಹ ಕ್ವಶನ್ಗೆ ಸಮೀರ್ ತಲೆ ತಿರುಗಿ ಬಿದ್ದ್ಬಿಟ್ಟಿದಾರಂತೆ, ಏನೇನೋ ಹೇಳ್ತಿದ್ದಾರೆ. ಇವ್ರ ಈ ತರ ಅವ್ರಿಗೆ ಮನ್ಸಿಗೆ ಬಂದಿರೋ ರೀತಿ ಏನ್ ಬೇಕಾದ್ರೂ ಸುಳ್ಳು ಪ್ರಸಾರ ಮಾಡಬಹುದು. ಆದ್ರೆ ನಮ್ಮ ಮನ್ಸಾಕ್ಷಿಗೆ ಯಾವ್ದು ನಿಜ ಅನ್ಸುತ್ತೋ ಅದನ್ನ ನಾವು ಮಾತಾಡಬಾರ್ದು. ಸೊ ಇಷ್ಟೆಲ್ಲ ಅನುಭವಿಸಿದಾದ್ಮೇಲೆ ನನ್ ಮೇಲೆ ನನ್ಗೆನೆ ಬರ್ತಾ ಇರುವಂತಹ ಪ್ರಶ್ನೆ ಏನು ಅಂದ್ರೆ, ನನ್ನ ವಿಡಿಯೋ ಸುಳ್ಳು ಅಂತ ಹೇಳ್ತಾ ಇದಾರಲ್ವಾ, ಹಾಗಿದ್ರೆ ಸುಮಾರು 20 ವರ್ಷಗಳ ಹಿಂದೆ ಗೌರಿ ಲಂಕೇಶ್ ಅವರು ತಮ್ಮ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿರುವಂತಹ ಈ ವರದಿನ ಸುಳ್ಳ? ಪೊಲೀಸ್ ಅವರ UDR ರಿಪೋರ್ಟ್ಸ್ ಅಲ್ಲಿ ಲಾಡ್ಜ್ ಒಳಗಡೆ ಅನಾಥ ಶವಗಳು ಸಿಕ್ಕಿದಾವೆ. ಒಂದು ಲಾಡ್ಜ್ ಅಲ್ಲಿ ಒಂದು ರೂಮ್ ಸಿಗ್ಬೇಕು ಅಂದ್ರೆ ಗವರ್ಮೆಂಟ್ ಕಡೆಯಿಂದ ಇಶ್ಯೂ ಆಗಿರುವಂತಹ ಅಟ್ಲೀಸ್ಟ್ ಒಂದು ID ಪ್ರೂಫ್ ನ ರಿಸೆಪ್ಷನ್ ಅಲ್ಲಿ ಕೊಡ್ಬೇಕು. ಅದಾದ್ಮೇಲೆ ಲಾಡ್ಜ್ ಅಲ್ಲಿ ರೂಮ್ ಸಿಗೋದು. ಸೊ ಹಾಗಿದ್ದಾಗ ಲಾಡ್ಜ್ ನ ರೂಮ್ ಅಲ್ಲಿ ಸಿಗುವಂತಹ ಹೆಣ ಅಪರಿಚಿತ ಹೆಣ ಹೇಗಾಗುತ್ತೆ? ಸೊ ನನ್ ವಿಡಿಯೋ ಸುಳ್ಳು ಅನ್ನೋದಾದ್ರೆ ಈ UDR ರಿಪೋರ್ಟ್ಸ್ ಸುಳ್ಳ? ಕುವೆಂಪು ಅವರು ಆ ಒಂದು ಸ್ಥಳದ ಬಗ್ಗೆ ಬರ್ದಿರುವಂತಹ ಸಾಲುಗಳು ಸುಳ್ಳ? ಹಾಗಿದ್ರೆ ಸೌಜನ್ಯನ ಸಾಯಿಸಿದವ್ರು ಯಾರು? ಹಾಗಿದ್ರೆ ಪದ್ಮಲತನ ಸಾಯಿಸಿದವ್ರು ಯಾರು? ಹಾಗಿದ್ರೆ ವೇದವಲ್ಲಿ ಅವರು ಹೇಗ್ ಸತ್ತೋದ್ರು? ಆನೆ ಮಾವುತ ನಾರಾಯಣ ಹಾಗೂ ಅವ್ರ ತಂಗಿ ಯಮುನನ ಭೀಕರವಾಗಿ ಸಾಯಿಸಿದವ್ರು ಯಾರು? ಯಾವ ಜಾಗದಲ್ಲೂ ಆಗದೆ ಇರುವಂತಹ ಅಸಹಜ ಸಾವುಗಳು ಅದೇ ಜಾಗದಲ್ಲಿ ಅತಿ ಹೆಚ್ಚಾಗಿ ಆಗ್ತಾ ಇವೆ ಅಂತ ಹೇಳೋ ಉಗ್ರಪ್ಪ ವರದಿನ ಸುಳ್ಳ? ಸೊ ನನ್ನ ವಿಡಿಯೋ ಸುಳ್ಳು ಅಂತ ಆದ್ರೆ ಇದೆಲ್ಲಾನು ಸುಳ್ಳ? ಹಾಗಿದ್ರೆ ಇನ್ನು ಕಾಗೆ ಬಗ್ಗೆ ಹೇಳು, ಗಿಳಿ ಬಗ್ಗೆ ಹೇಳು, ಅವ್ರ ಕೌಂಟರ್ಗೆ ರಿಪ್ಲೈ ಕೊಡು, ಗುರು ದೇವ್ರಾಣಂಗ್ ನನ್ ಕೈಯಿಂದ ಆಗಲ್ಲ. ಯಾವಾಗ ಒಂದು ಹುಡುಗಿ ಗ್ಯಾಂಗ್ ಸತ್ ಹೋಗಿರೋದನ್ನ ಅವರು ಒಂದು ಪವಿತ್ರವಾದ ಸಾವು ಅಂತ ಹೇಳಿದ್ರು, ಆಸ್ ಎ ಹ್ಯೂಮನ್ ಬೀಯಿಂಗ್ ಅವರು ನನ್ನ ದೃಷ್ಟಿಲಿ ಅವತ್ತೇ ಸತ್ ಹೋದ್ರು. ಯಾವಾಗ್ಲೂ ಸ್ಟುಡಿಯೋದಲ್ಲಿ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಒಂದೊಳ್ಳೆ ಮೈಕ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ, ಆದ್ರೆ ಇವತ್ತು ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ. ಹಾನೆಸ್ಟ್ಲಿ ಇರೋ ರೀಸನ್ ಇದ್ದಂಗೆ ಹೇಳ್ಬಿಡ್ತೀನಿ, ಮನೆ ಇಲ್ಲ ಇವತ್ ನನ್ಗೆ. ಯಾವ್ದೋ ಒಂದು ಪುಟ್ಟು ಬಾಡಿಗೆ ಮನೇಲಿ ಇದ್ವಿ, ಪೊಲೀಸ್ ಅವರು ತನಿಖೆಗೆ ಅಂತ ಮನೆಗ್ ಬಂದ್ರು. ಆದ್ರೆ ಕೆಲವು ಮೀಡಿಯಾದವರು ಪೊಲೀಸ್ ಅವ್ರು ಮನೆಗ್ ಬಂದಿರೋದನ್ನೇ ತುಂಬಾ ಕೆಟ್ಟದಾಗಿ ಬಿಂಬಿಸಿ ಮನೆನೆಲ್ಲಾ ತೋರಿಸಿ ಏನೇನೋ ಸ್ಟೇಟ್ಮೆಂಟ್ಸ್ ಕೊಟ್ರು. ಅದನ್ನೆಲ್ಲಾ ಮನೆ ಓನರ್ ನೋಡಿ ಅವ್ರಿಗೂ ಪಾಪ ಗಾಬರಿಯಾಗಿ ಇವತ್ತು ಮನೆ ಬಿಡಿಸಿದಾರೆ. ಬೇರೆ ಎಲ್ಲೂ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ. ಸಮೀರ್ MD ಅಂತ ಹೆಸರು ಹೇಳಿದ ತಕ್ಷಣ ಹೆದರ್ಕೊಂತಾ ಇದಾರೆ. ನಾನೇನೋ ಮಾಡಿದೀನಿ, ನಾನೇನೋ ಮರ್ಡರ್ ಮಾಡಿದೀನಿ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿದಾರೆ. 1 ಮಂತ್ ಇಂದ ನಾನು ನನ್ನ ತಾಯಿ 2 ದಿನ ಅಲ್ಲಿ 2 ದಿನ ಇಲ್ಲಿ ಅಂತ ಅಲ್ದಾಡ್ತಾ ಇದೀವಿ. ಇದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಇರೋದು ನಿಮ್ಮಿಂದ ಏನೋ ಸಿಂಪತಿ ಪಡ್ಕೊಳ್ಳಿಕ್ಕಲ್ಲ, ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ಸೊ ನಿಮ್ಗೂ ಅರ್ಥ ಆಗ್ಲಿ ಈ ದೇಶದಲ್ಲಿ ಸಿಚುವೇಶನ್ ಹಿಂಗಿದೆ. ಇಲ್ಲಿ ನೀವ್ ಏನಾದ್ರೂ ಸ್ವಲ್ಪ ಗಟ್ಟಿಯಾಗಿ ನ್ಯಾಯದ ಪರ ನಿಂತ್ರೆ, ಸತ್ಯದ ಪರ ಧ್ವನಿ ಎತ್ತಿದ್ರೆ ನಾಳೆ ನಿಮ್ಗೂನು ಇದೇ ಸಿಚುವೇಶನ್ ಬರೋದು. ಸೊ ನನ್ನನ್ನ ನೋಡಿನೇ ಒಂದು ಪಾಠ ಕಲ್ತ್ಕೊಳ್ಳಿ. ಆದ್ರೆ ಒಂದಂತೂ ನಿಜ, ನನ್ ಮನ್ಸಾಕ್ಷಿಗೆ ನನಗ್ ನೆಮ್ಮದಿ ಇದೆ. ನಾನು ಸತ್ಯದ ಪರ ನ್ಯಾಯದ ಪರ ಧ್ವನಿ ಎತ್ತಿದೆ ಒಂದು ಹೋರಾಟದ ಭಾಗ ಆಗಿದ್ದೆ ಅಂತ ನನಗ್ ಪ್ರೌಡ್ ಇದೆ. ಅಲ್ಲಿ ಹೆಣ್ಮಕ್ಳಿಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗ್ಲಿ ಅಂತ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ. SIT ನೇಮಕ ಆದಾಗ್ಲೇ ನಮ್ದು ಅರ್ಧ ಕೆಲ್ಸ ಮುಗೀತು. ಇನ್ನು ಏನಿದ್ರು ಆ ದೇವ್ರಿದ್ದಾನೆ, SIT ಅವರಿದ್ದಾರೆ. SIT ತನಿಖೆಯಲ್ಲಿ ಸತ್ಯ ಹೊರಗ್ ಬರುತ್ತೆ ಅಂತ ನಂಬಿದೀನಿ. ಸುಮಾರು ಜನ ಇಮೇಲ್ಸ್ ಮಾಡಿ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ, ಕಂಟೆಂಟ್ ನ ಸಜೆಸ್ಟ್ ಮಾಡ್ತಾ ಇದ್ರಿ, ಇದ್ರ ಬಗ್ಗೆನೂ ವಿಡಿಯೋ ಮಾಡಿ, ಇದ್ರ ಬಗ್ಗೆನೂ ಧ್ವನಿ ಎತ್ತಿ ಅಂತ. ಸೊ ಮೊದ್ಲು ನನ್ ಫ್ಯಾಮಿಲಿದು ನನ್ ಮನೆದು ಸಿಚುವೇಶನ್ ಸೆಟ್ ಆಗ್ಲಿ, ಅದಾದ್ಮೇಲೆ ಕಂಟೆಂಟ್ ಕ್ರಿಯೇಷನ್ ಇದ್ದಿದ್ದೆ. ಸೊ ಇಷ್ಟೆಲ್ಲ ಹೇಳ್ಕೋಬೇಕು ಅಂತ ಇತ್ತು. ಸುಮಾರು ದಿನದಿಂದ ನಿಮ್ಗೇನು ಅಪ್ಡೇಟ್ ಕೊಟ್ಟಿರ್ಲಿಲ್ಲ. ಇನ್ನು ಕೊನೆಯದಾಗಿ ಸೌಜನ್ಯ ಪರ ಹೋರಾಟಗಾರ ಜಯಂತ್ ಅವ್ರ ಬಗ್ಗೆ ನಾನು ಹೇಳ್ಬೇಕು. ನೋಡಿ ನಿಜಕ್ಕೂ ಕೂಡ ಎಂತ ಎಲ್ಲಾ ವರ್ಗದ ಜನರಿಗೂ ಅರ್ಥ ಆಗೋ ತರ ಹೇಳ್ದ ಆ ಮನುಷ್ಯ. ಎಲ್ಲಾ ವರ್ಗದವರಿಗೂ ಅರ್ಥ ಆಗುವ ತರಹ ಹೇಳ್ದ. ನನಗೆ ವಿದೇಶದ ಫಂಡ್ ಬರ್ತಿದೆ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ನನ್ನ ವಿರುದ್ಧ ಆರೋಪ ಮಾಡುವವರಿಗೆ ಸಾಧ್ಯನಾ ಅಂತ ಕೇಳ್ತಿದ್ದಾನೆ. ತಗೊಳ್ಳಿ ನನ್ನ 2 ಅಧಿಕೃತ ಬ್ಯಾಂಕ್ ಖಾತೆಗಳು, ತೆಗೆದುಕೊಳ್ಳಿ ನನ್ನ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಲೈಸೆನ್ಸು, RC, ಏನ್ ಬೇಕು ನಿಮಗೆ. ಸುಮ್ಮನೆ ಸುಳ್ಳಾರೋಪ ಮಾಡಬೇಡಿ. SIT ತನಿಖೆ ನಡೀತಾ ಇದೆ, ಆ ತನಿಖೆಯ ಮೇಲೆ ನಂಬಿಕೆ ಇದೆ. ನನ್ನ ಸ್ವಂತ ತಾಯಿಯ ಜೊತೆ ಬಾಡಿಗೆ ಮನೆಯಲ್ಲಿ ಬದುಕ್ತಾ ಇದ್ದೆ. ಪೊಲೀಸರ ಎಂಕ್ವೈರಿ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಕೆಟ್ಟದಾಗಿ ತೋರಿಸಿದ್ದೀರಿ ಅನ್ನುವ ಕಾರಣಕ್ಕೆ ನನ್ನ ಮತ್ತು ನನ್ನ ತಾಯಿಯ ಆಸರೆಯನ್ನ ಕಿತ್ತುಕೊಂಡಿದ್ದೀರಿ. ಹೆಂಗ ಹೇಳ್ತಾನ ಆ ವ್ಯಕ್ತಿ ನೋಡಿ. ವಯಸ್ಸಿಗೂ ಮೀರಿದ ಮಾತು ಎಂಥವರಿಗೂ ಅರ್ಥ ಆಗಬೇಕು. ಬೇರೆಯವರಾಗಿದ್ರೆ ಕೆಲವರು ಹೇಳ್ತಾರೆ ಕಾಮೆಂಟ್ ನಲ್ಲಿ, MD ಸಮೀರ್ ಅನ್ನುವ ಕಾರಣಕ್ಕೆ ಮಾತ್ರ ಆತ ದೃಢವಾಗಿ ನಿಂತಿದ್ದಾನೆ. ನನ್ನ ಪ್ರಕಾರ ಅರ್ಥಾತ್ ಸೋಷಿಯಲ್ ಮೀಡಿಯಾದ ಚರ್ಚೆಗಳ ಆಧಾರದಲ್ಲಿ ಹೇಳುವುದಾದ್ರೆ MD ಸಮೀರ್
ನಿಜಕ್ಕೂ ಕೂಡ ಅತ್ಯಂತ ದೃಢವಾಗಿ ನಿಲ್ಲಬಹುದು ಅಂತೇಳಿ ಆತನ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಸಮೀರ್ ಪರ ಈಗಲೂ ಸಮರ್ಥನೀಯ ಮಾತುಗಳನ್ನು ಆಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.